ಮುಖ್ಯವಾಗಿ ಕುರ್ಚಿ ಉಳಿಸ್ಕೊಳ್ತಾರಾ ಸಿದ್ದು ಅಂತ ಹೇಳಿ ಸಿದ್ದರಾಮಯ್ಯನವರ ಈ ಪ್ರಕರಣ ಸಿಬಿಐಗೆ ಹೋಗಿಲ್ಲ ಅನ್ನುವಂಥದ್ದು ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿರುವಂತಲ್ಲ, ಅಷ್ಟು ಸಿಂಪಲ್ ಆಗಿರುವಂತಲ್ಲ. ಇದು ರಾಜಕೀಯವಾಗಿ ಬಹಳಷ್ಟು ಪರಿಣಾಮಗಳು ಒಳಗೊಂಡಿರತಕ್ಕಂತಹ ಪ್ರಕರಣ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಸಿದ್ದರಾಮಯ್ಯನವರ ಕೈ ಬಲವಾಗ್ತಾ ಇದೆಯಾ, ಅವರು ಮತ್ತೆ ಅಪ್ಪರ್ ಹ್ಯಾಂಡ್ ಅನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿಂದಲೇ ಆರಂಭ ಆಗ್ತಾ ಇದೆಯಾ ಅನ್ನೋಂಥದ್ದು ಬಹಳ ಮುಖ್ಯವಾಗಿರುವಂಥ ಮತ್ತು ಕುತೂಹಲಕಾರಿಯಾಗಿರುವಂಥ ಅಂಶ. ಅದರ ಬಗ್ಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಕಡೆಗೂ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮೊದಲ ಬಾರಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಮೂಡ ಸೈಟು ಹಂಚಿಕೆ ಪ್ರಕರಣ ಹೊರಬಂದಾಗಿನಿಂದಲೂ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಮರದಲ್ಲಿ ಒಂದಲ್ಲ ಒಂದು ಹಿನ್ನಡೆಯಾಗುತ್ತಲೇ ಸಾಗಿತ್ತು. ಅದೇ ಜೋಶ್ನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣದ ತನಿಖೆ ಲೋಕಾಯುಕ್ತದಿಂದ ಸಾಲದು, ಸಿಬಿಐನಿಂದಲೇ ಆಗಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಜಸ್ಟಿಸ್ ನಾಗಪ್ರಸನ್ನ ಪೀಠ ಇಂದು ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ಸಿದ್ದರಾಮಯ್ಯರನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕೆಂದು ಹೊರಟಿದ್ದ ದೂರುದಾರರಿಗೆ ಈಗ ಹಿನ್ನಡೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮೂಡಾದಿಂದ ಪರಿಹಾರದ ಹೆಸರಲ್ಲಿ ಪಡೆದಿದ್ದ 14 ಸೈಟುಗಳು ಸಿಎಂ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು. ಇದೇ ಕಾರಣದಿಂದ ಪ್ರಕರಣ ತೀವ್ರ ಸ್ವರೂಪ ಪಡೆಯುತ್ತಿದ್ದಾಗಲೇ ಸೈಟುಗಳನ್ನು ಮೂಡಾಗೆ ಹಿಂತಿರುಗಿಸಿ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರು ಆರಂಭಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನ ನಿರ್ದೇಶನದಂತೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ಶುರುವಾಗಿತ್ತು. ಇದರ ನಡುವೆ ಲೋಕಾಯುಕ್ತದಿಂದ ಸರಿಯಾದ ತನಿಖೆ ನಡೆಯಲ್ಲ, ಸಿಎಂ ತಮ್ಮ ಪ್ರಭಾವ ಬೀರುತ್ತಿದ್ದಾರೆ, ಹೀಗಾಗಿ ಸಿಬಿಐನಿಂದ ಮಾತ್ರ ಸ್ವತಂತ್ರ ತನಿಖೆ ಸಾಧ್ಯವೆಂದು ಹೇಳಿ ಮೂಡ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾ ಬೇಡವಾ ಅಂತ 27 ಜನವರಿ 2025ರಂದು ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಇವತ್ತು ಹೈಕೋರ್ಟ್ ತೀರ್ಪು ಹೊರಬಿದ್ದಿದ್ದು ಮೂಡ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ತಿರಸ್ಕರಿಸಿ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ತೀರ್ಪು ನೀಡಿದೆ. ಇದು ಸಿಎಂ ಸಿದ್ದರಾಮಯ್ಯಗೆ ಸದ್ಯಕ್ಕೆ ಸಿಕ್ಕಿರುವ ದೊಡ್ಡ ರಿಲೀಫ್. ಲೋಕಾಯುಕ್ತ ಸಂಸ್ಥೆ ಪ್ರಶ್ನಾರ್ಹವಾದ ಸಂಸ್ಥೆಯಲ್ಲ. ಲೋಕಾಯುಕ್ತ ಸಂಸ್ಥೆ ಈಗಲೂ ಸ್ವತಂತ್ರವಾಗಿದ್ದು ಸ್ವಾತಂತ್ರ್ಯವನ್ನ ಕಳೆದುಕೊಂಡಿಲ್ಲ. ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ತನಿಖೆ ಸಮಗ್ರವಾಗಿ ನಡೆದಿದೆ. ನಾವು ಲೋಕಾಯುಕ್ತ ಸಲ್ಲಿಸಿರೋ ತನಿಖಾ ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ್ದೇವೆ. ಲೋಕಾಯುಕ್ತ ಸಂಸ್ಥೆಯ ತನಿಖೆಯಲ್ಲಿ ನ್ಯಾಯಾಲಯಕ್ಕೆ ಯಾವ ಲೋಪದೋಷಗಳು ಕಾಣಿಸಿಲ್ಲ. ತನಿಖಾ ವರದಿ ಪಕ್ಷಪಾತದಿಂದ ಕೂಡಿದೆ ಅಂತ ನಮಗೂ ಅನ್ನಿಸಿಲ್ಲ. ಹೀಗಾಗಿ ಮರು ತನಿಖೆಗೆ ಸಿಬಿಐಗೆ ಕೊಡಲು ಆದೇಶ ಮಾಡಲಾಗದು. ಬಾಹ್ಯ ಸಂಸ್ಥೆಗಳಿಂದ ಲೋಕಾಯುಕ್ತ ಸಂಸ್ಥೆಯ ಪ್ರಭಾವ ತಗ್ಗಬಾರದು. ಅದಕ್ಕೆ ಮೂಡಾಕೆ ಸಿಬಿಐಗೆ ವಹಿಸುವ ಅವಶ್ಯಕತೆ ಇಲ್ಲ. ದೂರುದಾರರು ಸಿಬಿಐಗೆ ಕೋರಿದ್ದ ಅರ್ಜಿ ವಜಾ ಮಾಡಲಾಗಿದೆ ಅಂತ ಹೈಕೋರ್ಟ್ ಆದೇಶ ಪ್ರಕಟಿಸಿತ್ತು. ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಕುಟುಂಬಸ್ಥರಿಗೆ, ನಮ್ಮೆಲ್ಲರಿಗೂ ಮತ್ತೆ ಲೋಕಾಯುಕ್ತಕ್ಕೆ, ಒಂದು ತನಿಖಾ ಸಂಸ್ಥೆಗೆ ಮತ್ತು ಕಾನೂನಿನ ಪ್ರಕ್ರಿಯೆಗೆ ಇವತ್ತು ಜಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಲೋಕಾಯುಕ್ತ ಅವರು ಮಾಡಿರುವ ವರದಿ, ಮಾಡಿರುವ ತನಿಖೆ ಎಲ್ಲ ಸೂಕ್ತವಾಗಿದೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ಸಿಬಿಐಗೆ ಈ ಪ್ರಕರಣವನ್ನು ಕೊಡುವಂತ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾವು ಇವತ್ತು ಆ ತೀರ್ಪನ್ನು ಸ್ವಾಗತ ಮಾಡ್ತೇವೆ. ಸಿಬಿಐಗೆ ಹೋಗುವಂಥ ಯಾವ ಅಂಶಗಳು ಕೂಡ ಈ ಪ್ರಕರಣದಲ್ಲಿ ಇಲ್ಲ. ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ಇದು ಸಂಪೂರ್ಣವಾಗಿ ಲೋಕಾಯುಕ್ತ ಇದನ್ನು ತನಿಖೆ ಮಾಡೋಕ್ಕೆ ಸಮರ್ಥರಿದ್ದಾರೆ. ಅವರು ತನಿಖೆಯನ್ನು ಮಾಡ್ತಾರೆ. ಬೇರೆ ಯಾವ ಸಂಸ್ಥೆ ಅವಶ್ಯಕತೆ ಕೂಡ ಇಲ್ಲ. ಮತ್ತು ಈ ಒಂದು ಷಡ್ಯಂತ್ರ ಏನಿತ್ತು, ಇಡಿಯನ್ನು ಸಿಬಿಐಯನ್ನು ಬಳಸಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಅಸ್ಥಿರಗೊಳಿಸುವಂಥ ಪ್ರಯತ್ನ ಮತ್ತು ಷಡ್ಯಂತ್ರ ಇತ್ತಲ್ಲ, ಅದಕ್ಕೆ ಇವತ್ತು ಅವ್ರಿಗೆ ಒಂದು ಹಿಂದೇಟಾಗಿದೆ. ಮೂಡ ಪ್ರಕರಣವನ್ನ ಸಿಬಿಐಗೆ ವಹಿಸಲ್ಲ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಸಿಎಂಗೆ ಸಿಬಿಐ ತನಿಖೆಯಿಂದ ಸದ್ಯಕ್ಕೇನೋ ಮುಕ್ತಿ ಸಿಕ್ಕಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಇದೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ. ಹಾಗಾಗಿ ನಾನು ವಿಚಲಿತ ಆಗುವಂತ ಸಂದರ್ಭ ಏನಿಲ್ಲ. ಹೋರಾಟದಲ್ಲಿ ಸೋಲು ಗೆಲುವು ಏರುಪೇರು ಇದ್ದೇ ಇರ್ತದೆ. ಈ ಒಂದು ತೀರ್ಪನ್ನು ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣನ ಈ ಒಂದು ತೀರ್ಪನ್ನು ರದ್ದುಪಡಿಸಿ ಏನು ಮೂಡ ಪ್ರಕರಣ ಇದೆ ಅದನ್ನು ಸಿಬಿಐಗೆ ವಹಿಸಿ ಅಂತೇಳಿ ಮನವಿ ಮಾಡಿಕೊಂಡು ಅಲ್ಲಿಂದ ಸೂಕ್ತ ಆದೇಶ ಪಡೆಯುವಂಥ ಪ್ರಯತ್ನ ನಾವು ಮಾಡ್ತೀವಿ.
ಆದರೆ ಸಿಎಂಗೆ ರಿಲೀಫ್ ಸಿಕ್ತಿದ್ದಂತೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ನಗರದ ರಾಮಸ್ವಾಮಿ ವೃತ್ತದ ಬಳಿ ಸಿದ್ದರಾಮಯ್ಯ ಬೆಂಬಲಿಗರು ರಸ್ತೆಯುದ್ದಕ್ಕೂ ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಸತ್ಯಕ್ಕೆ ಸಂದ ಜಯ ಇದು ಎಂದು ಘೋಷಣೆ ಕೂಗಿ ಕುಣಿದಾಡಿದ್ರು. ಸಿಬಿಐ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರುವುದು ಸಹಜವಾಗಿಯೇ ಅವರಿಗೆ ಹೆಚ್ಚಿನ ಬಲ ತಂದುಕೊಟ್ಟಿದೆ. ಇಷ್ಟು ದಿನ ಕುರ್ಚಿಯ ಬದಲಾವಣೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಕೂಗು ಕೇಳಿ ಬರ್ತಿತ್ತು. ಪ್ರತಿಪಕ್ಷದವರಂತೂ ಡೇಟು ಟೈಮು ಸಮೇತ ಮುಹೂರ್ತ ಫಿಕ್ಸ್ ಮಾಡುತ್ತಲೇ ಇದ್ರು. ಆದ್ರೆ ಈಗ ಕೋರ್ಟಿನಿಂದ ಸಿಕ್ಕಿರುವ ಜಯದಿಂದಾಗಿ ಸಿದ್ದರಾಮಯ್ಯ ಅವರು ಕುರ್ಚಿಯ ಆಟದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಹಾಗಾಗಿನೇ ಸಿಎಂ ಪರ ನಿಂತಿರೋ ನಾಯಕರು ಹೈಕೋರ್ಟ್ ತೀರ್ಪನ್ನ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು. ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆ ಮೇಲೆ ಕೋರ್ಟು ವಿಶ್ವಾಸವನ್ನ ಇಟ್ಟು ಈ ರೀತಿ ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದೆ. ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡಿದ್ದ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಒಂದು ವೇಳೆ ಮೂಡಾ ಪ್ರಕರಣವನ್ನು ಹೈಕೋರ್ಟ್ ಸಿಬಿಐಗೆ ವಹಿಸಿದ್ದಿದ್ರೆ ಅದನ್ನೇ ಮುಂದಿಟ್ಕೊಂಡು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೇಳಿ ಹೋರಾಟ ನಡೆಸೋಕೆ ವಿಪಕ್ಷದವರು ಸಜ್ಜಾಗಿದ್ರು. ಆದ್ರೆ ಇವತ್ತಿನ ಹೈಕೋರ್ಟ್ ಆದೇಶ ವಿಪಕ್ಷಗಳ ಹೋರಾಟಕ್ಕೂ ಹಿನ್ನಡೆ ತಂದಿದ್ದು. ಬಿಜೆಪಿ ನಾಯಕರು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ. ಉಚ್ಚ ನ್ಯಾಯಾಲಯ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನ್ ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗ್ಲೇ ನಿಷ್ಪಕ್ಷವಾದಂತ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತೈತೆ. ಸದ್ಯಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಸಿಬಿಐನಿಂದ ರಿಲೀಫ್, ಆದ್ರೆ ಕಾದಿದೆ ಇಡಿ ಶಾಕ್. ಮೂಡಾ ಕೇಸನ್ನ ಸಿಬಿಐ ತನಿಖೆಗೆ ಹೈಕೋರ್ಟ್ ನೀಡದೇ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬಕ್ಕೆ ದೊಡ್ಡ ರಿಲೀಫ್ ಸಿಕ್ಕಿದೆ ನಿಜ. ಆದ್ರೆ ಮೂಡಾ ಹಗರಣದಲ್ಲಿ ಇನ್ನೊಂದ್ ಕಡೆ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ. ಜನವರಿ 27ರಂದು ಇಡಿ ಅಧಿಕಾರಿಗಳು ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ರು. ಆದ್ರೆ ಆವತ್ತೇ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಫೆಬ್ರವರಿ 10ರವರೆಗೂ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿತ್ತು. ಈಗ ಸೋಮವಾರ ಹೈಕೋರ್ಟ್ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಅನುಮತಿ ನೀಡುತ್ತಾ ಅಥವಾ ಅದನ್ನು ರದ್ದು ಮಾಡುತ್ತಾ ಅನ್ನೋ ಕುತೂಹಲವೂ ಇದೆ. ಇನ್ನು ಇವತ್ತು ನ್ಯಾಯಮೂರ್ತಿ ಎಂ ಪ್ರಸನ್ನ ಪೀಠದಿಂದ ಮತ್ತೊಂದು ತೀರ್ಪು ಹೊರಬಿದ್ದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ವಿರುದ್ಧ ದಾಖಲಾಗಿರೋ ಫೋಕ್ಸೋ ಕೇಸ್ ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ್ದ ನ್ಯಾಯಪೀಠ ಇಂದು ತೀರ್ಪು ಪ್ರಕಟಿಸಿದ್ದು ಪ್ರಕರಣ ರದ್ದುಗೊಳಿಸುವುದಕ್ಕೆ ನಿರಾಕರಿಸಿದೆ. ಆದರೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಬಂಧನದ ಭೀತಿಯನ್ನು ದೂರ ಮಾಡಿದೆ. ಬಿಎಸ್ವೈಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರುವ ಹೈಕೋರ್ಟ್ ಪ್ರಕರಣವನ್ನು ವಿಶೇಷ ನ್ಯಾಯಾಲಯದಲ್ಲಿ ಎದುರಿಸುವಂತೆ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹಾಲಿ ಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಇವತ್ತು ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನ ಮೂಲಕವಾಗಿ, ಸ್ವಲ್ಪ ಮಟ್ಟಿಗಿನ ರಿಲೀಫ್. ಆದರೆ ಮುಂದೆ ಏನಾಗುತ್ತೆ ಅನ್ನೋಂಥದ್ದು ಬಹಳ ಕುತೂಹಲ ಇರುವಂಥದ್ದು ಸಿದ್ದರಾಮಯ್ಯನವರ ವಿಚಾರದಲ್ಲೂ ಯಡಿಯೂರಪ್ಪನವರ ವಿಚಾರದಲ್ಲೂ.